ಆಗಿತ್ತು ಅಂತ ಹೇಳ್ಬೋದು. ಡಾನ್ಸ್ ಅಲ್ಲಿ ಒಂದು ಬೇಸಿಕ್ ಅಂಡ್ ಮೋಸ್ಟ್ ಇಂಪಾರ್ಟೆಂಟ್ ಕ್ವಾಲಿಟಿ ಏನಂತಂದ್ರೆ ಎಂಜಾಯ್ಮೆಂಟ್. ಸೊ ನೀವು ಡಾನ್ಸ್ ಮಾಡ್ಬೇಕಾದ್ರೆ ಬಹಳ ಎಂಜಾಯ್ ಮಾಡಬೇಕು. ಬಟ್ ಈ ರೌಂಡ್ ಅಲ್ಲಿ ಹೇಳ್ತೀನಿ, ಲಾಸ್ಟ್ ರೌಂಡ್ ನಾನು ಕಂಪೇರ್ ಮಾಡಕ್ಕಾಗಲ್ಲ. ಸೊ ಮಾಸ್ಟರ್ ನೀವೇನ್ ಹೇಳ್ತೀರಿ? ಎಲ್ಲರೂ ಈಕ್ವಲ್ ಆಗಿ ಎಂಜಾಯ್ ಮಾಡೋದು ಅನ್ಸುತ್ತೆ. 3 ಜನನು ಅಂದ್ರೆ ಇವಾಗ ಅವ್ರು ಕೊಟ್ಟಿರೋ ಒಂದು 10 ನಿಮಿಷ ಟೈಮಲ್ಲಿ ಅವ್ರ ಎನರ್ಜಿ ಮತ್ತೆ ಅವ್ರ ಔಟ್ಪುಟ್ ಕೊಡ್ಲೇಬೇಕು ಅನ್ನೋದ್ರಿಂದ 3 ಜನನು ಅದ್ ಹೆಂಗ್ ಮಾಡಿದ್ರು ಏನೋ ಫೈನಲ್ಸ್ ಅಂದ್ರೆ ಸೀರಿಯಸ್ನೆಸ್ ಜಾಸ್ತಿ ಇರುತ್ತೆ ಅಲ್ಲ. ಅಂದ್ರೆ ಸ್ವಲ್ಪ ಸ್ಟ್ರಿಕ್ಟ್ ಆಗಿ 10 ನಿಮಿಷ ಸಾಂಗ್ ಇಂತ ಸೆಲೆಕ್ಟ್ ಮಾಡ್ಕೊಂಡು ನೀವು 10 ನಿಮಿಷದಲ್ಲಿ ಪರ್ಫಾರ್ಮ್ ಮಾಡ್ಬೇಕು ಅಂದಿದ್ದು ಅದೊಂಚೂರು ಪ್ಲಸ್ ಆಯ್ತು. ತುಂಬಾ ಚೆನ್ನಾಗಿತ್ತು. ಸೊ ಶುಭ ಏನ್ ಅನ್ಸ್ತು? ಮಾಸ್ಟರ್ ಹೇಳ್ದಂಗೆ ಐ ಥಿಂಕ್ 10 ನಿಮಿಷ ಅಲ್ಲಿ ನನ್ಗೂ ಸಾಧ್ಯನೇ ಇಲ್ಲ. ನಮಗೂ ಅಷ್ಟೇ 10 ನಿಮಿಷ ಏನೋ ಒಂದು ಯೋಚನೆ ಮಾಡ್ಬಿಟ್ಟು ಆ ಸಾಂಗ್ ಏನೋ ಯೋಚನೆ ಮಾಡೋಷ್ಟರಲ್ಲೇ ಟೈಮ್ ಹೊಡೋದು 10 ನಿಮಿಷ. ಬಟ್ 10 ನಿಮಿಷ 3 ಜನನ ಸಾಂಗ್ ಸೆಲೆಕ್ಟ್ ಮಾಡಿ ಅದ್ರಲ್ಲಿ ಒಂದಿಷ್ಟು ಏನೋ ಹಿಂಗ್ ಮ್ಯಾಚ್ ಮಾಡೋಣ, ಇಲ್ಲಿ ಕೂತ್ಕೊಂತ ಮಾಡ್ಬಿಟ್ಟು ತುಂಬಾ ಚೆನ್ನಾಗಿ ಮಾಡ್ಬೋದು ನಿಜವಾಗ್ಲೂ. ಐ ಥಿಂಕ್ ಪ್ರೀವಿಯಸ್ ರೌಂಡ್ ಕಂಪೇರ್ ಮಾಡಿದ್ರೆ ಹಾರ್ಟ್ಫುಲ್ ಆಗಿ ಎಂಜಾಯ್ ಮಾಡಿಕೊಂಡು ಆರಾಮಿಂದ ಡಾನ್ಸ್ ಮಾಡೋದು. ನನಗೆ ಎಲ್ಲರ ಪರ್ಫಾರ್ಮೆನ್ಸ್ ಇಷ್ಟ. ಮೋಸ್ಟ್ಲಿ ಕ್ರಿಯೇಟಿವಿಟಿ ಜಾಸ್ತಿ ಇದೆ ಅನ್ಸುತ್ತೆ. ಸೊ ಕ್ರಿಯೇಟ್ ಮಾಡಿ ಅಂತ ಬಿಟ್ಟಾಗ ಒಂದ್ ಸ್ವಲ್ಪ ಎನರ್ಜಿ ಮಾಡಿದ್ರು. ಸೊ ಬ್ಯೂಟಿಫುಲ್ ಆಗಿತ್ತು. ಸೊ ಮಾಸ್ಟರ್ ಈಗ ದೊಡ್ಡ ಟಾಸ್ಕ್ ನಾನಿದ್ರಲ್ಲಿ ಇಲ್ಲ, ನಿಮ್ಮಿಬ್ಬರಿಗಿದೆ. ಸೊ ಈಗ ಯಾರು ಗೆದ್ದಿದ್ದಾರೆ, ಸೊ ವಿನ್ನರ್ ಅದೇನ್ ಹೇಳ್ತೀವ? ವಿನ್ನರ್ ಲೂಸರ್ ಅನ್ನೋದಕ್ಕಿಂತ ಅಕಾರ್ಡಿಂಗ್ ಟು ಮೀ ಆಲ್ ಆರ್ ಈಕ್ವಲ್. ಎಲ್ಲೋ ಒಬ್ರು ಒಂದು ಅರ್ಧ ಪಾಯಿಂಟ್ ಜಾಸ್ತಿ ಸ್ಕೋರ್ ಮಾಡಿರ್ಬೋದು, ಒಬ್ರು ಹಾಫ್ ಆಫ್ ದ ಪಾಯಿಂಟ್ ಬ್ಯಾಕ್ ಇರ್ಬೋದು. ಬಟ್ 3 ಜನ ನಾನು ಹೇಳಿದ 3 ಪ್ಲೇಯರ್ಸ್ 6 ಜನ ಅವ್ರ ಎಫರ್ಟ್ ನ ಹಾಕಿದ್ದಾರೆ. ದೇ ಹ್ಯಾವ್ ಡನ್ ದ ಲೆವೆಲ್ ಬೆಸ್ಟ್. ಸೊ ನಮ್ಗಿರೋ ಚಾನ್ಸ್ ಎನಿ ಒನ್ ಶುಡ್ ವಿನ್. ಸೊ ದೇರ್ ಇಸ್ ನೋ ಎನಿ ಅದರ್ ಆಪ್ಷನ್. ಸೊ only one is going to win. And ಸೊ ಒಂದೇ ಒಂದು ವಿನ್ನರ್ ಇರ್ತಾರೆ. ಸೊ 3 ಕಪಲ್ಸ್ ಅಲ್ಲಿ ಸೊ 3 ಜನ ತುಂಬಾ ಚೆನ್ನಾಗಿ ಮಾಡಿದ್ರು. ಬಟ್ ಅದ್ರಲ್ಲಿ ಯಾರು ಬೆಸ್ಟ್ ಅನ್ನೋದನ್ನ ಸೊ ಆಲ್ರೆಡಿ ಡಿಸೈಡ್ ಆಗಿದೆ. ಸೊ ಅದನ್ನ ನೀವೇ ಹೇಳಿದ್ರೆ ನಾವು ಹೇಳೋದಕ್ಕಿಂತ ಆಲ್ರೆಡಿ ಜನ ಡಿಸೈಡ್ ಮಾಡ್ಬಿಟ್ಟಿರ್ತಾರೆ. ಮೋಸ್ಟ್ಲಿ ಇವರೇ ಗೆದ್ದಿರ್ಬೋದು ಅನ್ನೋ ಜಡ್ಜ್ಮೆಂಟ್ ಅವರು ಹೋಗಿರ್ತಾರೆ. ಓಕೆ, ಸೊ ಇವತ್ತು ಡಾನ್ಸ್ ಯೂಟ್ಯೂಬ್ ಡಾನ್ಸ್. ಸೊ ನಮ್ಮ ತುಂಬಾ ಹ್ಯಾಂಡ್ಸಮ್ ಅಂಡ್ ಬ್ಯೂಟಿಫುಲ್ ಆಂಕರ್ಸ್ ಎಲ್ಲ ಡಾನ್ಸ್ ಮಾಡಿದ್ರು. ಸೊ ತುಂಬಾ ಎಂಜಾಯ್ ಮಾಡಿದ್ವಿ ಇವತ್ತು ಓವರ್ ಆಲ್. ಸೊ ಈಗ ಕೊನೆ ಹಂತಕ್ಕೆ ಬಂದಿದ್ದೀವಿ, ಅಂದ್ರೆ ವಿನ್ನರ್ ಡಿಸೈಡ್ ಮಾಡುವಂತ ಸಮಯ. ಸೊ ಫಸ್ಟ್ ಸೆಕೆಂಡ್ ರನ್ನರ್ ಇದನ್ನ ಅನೌನ್ಸ್ ಮಾಡಕ್ಕೆ ನಮ್ಗೆ ಶುಭ ಮಾಡ್ಬೇಕು. ಓಕೆ, ಸೊ ಸೆಕೆಂಡ್ ರನ್ನರ್ ಓಕೆ ಇಲ್ಲಿನ ಸೆಕೆಂಡ್ ರನ್ನರ್ ಎಲ್ಲರೂ ಇಷ್ಟಿಷ್ಟು ಮಾರ್ಕ್ಸ್ ಇಂದ ಡಿಫರೆನ್ಸ್. ಸೊ ಸೆಕೆಂಡ್ ರನ್ನರ್ ಇಸ್ ಪವನ್ ಅಂಡ್ ಶಿಲ್ಪಾ. ಡಾನ್ಸ್ ಯೂಟ್ಯೂಬ್ ಡಾನ್ಸ್ ಅಲ್ಲಿ ಸೆಕೆಂಡ್ ರನ್ನರ್ ಅಪ್ ಆಯ್ತು. ಸೊ ಈಗ ಫಸ್ಟ್ ರನ್ನರ್. ಸೊ ಇದನ್ನ ತ್ರಿಭುವನ್ ಮಾಸ್ಟರ್ ಅನೌನ್ಸ್ ಮಾಡಬೇಕು. ಎಲ್ಲರೂ ತುಂಬಾ ಕಷ್ಟ ಬಿದ್ದಿದ್ದಾರೆ, ಆದ್ರೂ ಯಾರಾದ್ರೂ ಒಬ್ಬರು ವಿನ್ ಆಗ್ಬೇಕಲ್ಲ. ಸೊ ದ ಫಸ್ಟ್ ರನ್ನರ್ ಅಪ್ ಇಸ್ ಹರೀಶ್ ಅಂಡ್ ಪ್ರೀತಿ. ಉದಯ ಮ್ಯೂಸಿಕ್ ಡಾನ್ಸ್ ಯೂಟ್ಯೂಬ್ ಡಾನ್ಸ್ ಇದನ್ನ ವಿನ್ನರ್. ಸೊ ಈ ವರ್ಡ್ಗೆ ಬಹಳ ವ್ಯಾಲ್ಯೂ ಇದೆ, ಬಹಳ ವೆಯ್ಟ್ ಇದೆ. ಸೊ ಎಲ್ಲರೂ ಚೆನ್ನಾಗಿ ಮಾಡಿದ್ರು ಕೂಡ ವಿನ್ನರ್ ಇಸ್ ಒನ್. ಸೊ ಟುಡೇಸ್ ವಿನ್ನರ್ ಇಸ್ ಶರತ್ ಅಂಡ್ ಹೇಮಲತಾ. Thank you so much. ಸೊ ಒಂದು ಡಾನ್ಸ್ ಟೀಮ್ ಮಾಡಿದಾಗ ಸೊ ನಮ್ಮ ಮೇನ್ ಡಾನ್ಸರ್ಸ್ ಎಷ್ಟು ಮುಖ್ಯನೋ, ಸೊ ಅವ್ರ ಜೊತೆಲಿ ಮಾಡುವಂತ ಡಾನ್ಸರ್ಸ್ ಬಹಳ ಮುಖ್ಯ. ಯಾಕಂದ್ರೆ ಅವ್ರು ಕೊಡುವಂತ ಒಂದು ಎನರ್ಜಿ ಮತ್ತೆ ಅವ್ರು ಕೊಡುವಂತ ಒಂದು ಜೋಶ್ ಇದೆಯಲ್ಲ, ಅದು ಅವರೇ ಕೊಡಕ್ ಸಾಧ್ಯ. ಸೊ ಹಾಗಾಗಿ ಸೊ ಈ ಒಂದು ಜೆನೆಸಿಸ್ ತಂಡ ಸೊ ಬಹಳ ಸಪೋರ್ಟ್ ಮಾಡಿದ್ದಾರೆ. ಸೊ ಇದರ ಮುಖ್ಯಸ್ಥರು ಸೊ ಪ್ರವೀಣ್ ಕುಮಾರ್ ಅವ್ರನ್ನ ಬರಕ್ ಹೇಳ್ತೀನಿ. ಸೊ ಪ್ಲೀಸ್ ಪ್ರವೀಣ್. Happy anniversary to Udaya Music. Wish you all the best. I would like to call all my participants. Please come on stage. ವೀಕ್ಷಕರೇ, ಇವತ್ತಿನ ನಮ್ಮ ಕಾರ್ಯಕ್ರಮ ನೀವೆಲ್ಲರೂ ನೋಡಿ ತುಂಬಾ ಇಷ್ಟಪಟ್ಟಿರ್ತೀರಾ ಅಂತ ನಾವು ಅನ್ಕೊಂಡಿದೀವಿ. ಅಂಡ್ ಜೊತೆಗೆ ಇವತ್ತಿನ ಡಾನ್ಸ್ ಕಾರ್ಯಕ್ರಮ ಇಷ್ಟೊಂದು ಸಕ್ಸಸ್ಫುಲ್ ಆಗ್ಬೇಕು ಅಂತಂದ್ರೆ ಫಸ್ಟ್ ಆಫ್ ಆಲ್ ನಾನು ನಮ್ಮ ಎಲ್ಲಾ ಡಾನ್ಸರ್ಸ್ಗೂ ಥ್ಯಾಂಕ್ಸ್ ಹೇಳ್ಬೇಕು. ಅಂಡ್ ಎಸ್ಪೆಷಲಿ ನಮ್ಮ 3 ಜಡ್ಜಸ್. ವಾವ್, 3 ಜಡ್ಜಸ್ ತುಂಬಾ ಚೆನ್ನಾಗಿ ಯಾರಿಗೂ
ಭೇದ ಭಾವ ಮಾಡದೆ ಈಕ್ವಲ್ ಆಗಿ ಏನೋ ಮಾರ್ಕ್ಸ್ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಅಂಡ್ ಥ್ಯಾಂಕ್ ಯು ಸೋ ಮಚ್ ಜಡ್ಜಸ್, ಮೂರು ಜನಕ್ಕೆ ತುಂಬಾ ಧನ್ಯವಾದಗಳು ನಮ್ಮ ಕಡೆಯಿಂದ. ಎಸ್ಪೆಷಲಿ ಮಾಸ್ಟರ್ ನಿಮ್ಗೂ ಅಷ್ಟೇ, ಯಾಕೆ ಅಂತಂದ್ರೆ ಜೆನೆಸಿಸ್ ಟೀಮ್ ಅಂತ ಇವತ್ತು ನಾವು ಅವಾಗ ಹೇಳ್ತಾ ಇದೀವಿ. ಎಸ್ಪೆಷಲಿ ನಿಮ್ಮ ಒಂದು ಡಾನ್ಸ್ ಸ್ಟುಡಿಯೋ ಆಗಿರ್ಬೋದು, ನಿಮ್ ಡಾನ್ಸಸ್ ಆಗಿರ್ಬೋದು, ಅಂಡ್ ಕೊರಿಯೋಗ್ರಾಫ್ ಮಾಡಿದ್ದಾರೆ ಮಾಸ್ಟರ್. ಸೊ ಇವರು ಅಷ್ಟೇ ತುಂಬಾ ಚೆನ್ನಾಗಿ ಕೊರಿಯೋಗ್ರಾಫ್ ಮಾಡಿದ್ರು, ನೀವು ಅಷ್ಟೇ. ಥ್ಯಾಂಕ್ ಯು ಸೋ ಮಚ್ ನಿಮ್ಗೆ. ವೀಕ್ಷಕರೇ, ಡಾನ್ಸ್ ಯು ಟು ಡ್ಯಾನ್ಸ್ ಒಂದು ವಿಶೇಷ ಕಾರ್ಯಕ್ರಮ ಅಂತಂದ್ರೆ ಅಂತದ್ರಲ್ಲಿ ಇವತ್ತು ನಮ್ಮನ್ನೆಲ್ಲ ರಂಜಿಸಿ ಎಷ್ಟು ಚೆನ್ನಾಗಿ ಆಂಕರಿಂಗ್ ಮಾಡಿದ್ರಿ. ಅದೇ ಸ್ವಲ್ಪ ಭಯ ಆಗ್ತಾ ಇದೆ ನನಗೆ, ನಾವೆಲ್ಲರೂ ಹೇಳಿ ಹೇಗೆ ಅನಿಸ್ತು ನಿಮ್ಗೆ? ನಂಗೆ ಬಹಳ ಖುಷಿ ಆಯ್ತು ಸೀರಿಯಸ್ಲಿ. ಬಿಕಾಸ್ ನನಗೇನಂದ್ರೆ ನಮ್ಮ ಉದಯ ಮ್ಯೂಸಿಕ್ ಅಲ್ಲಿ ಯೂಟ್ಯೂಬ್ ಅಲ್ಲಿ ಸೊ ನಾವು ಏನೋ ಒಂದು ಸಿನಿಮಾ ಮಾಡೋದಾಗ್ಲೂ ಆ ಸಾಂಗ್ ನ ನೀವು ನಗ್ನಂತ ನಮ್ಮ ಹೆಸರೇ ಹೇಳಿ ಸೊ ಈ ತರ ಚೆನ್ನಾಗಿ ಮಾಡಿದ್ದೀರಾ ಅಂತ ಹೇಳ್ತೀರಾ. ನಾವು ಎಷ್ಟೊಂದ್ ಸಲ ನಾವು ಟಿವಿ ನೋಡ್ತಿರ್ತೀವಿ, ನಿಮ್ಗೆ ಗೊತ್ತಿರಲ್ಲ. ಸೊ ನೀವು ಹೇಳಿದಾಗ ನಮ್ಗೊಂದು ಚಿಕ್ಕ ನಗು ಬರುತ್ತೆ. ಸೊ ತುಂಬಾ ದಿನ ನಮ್ಮನ್ನ ನಗಿಸ್ತಿದ್ರಿ. ಸೊ ನಮ್ಮ ಕನ್ನಡ ಇಂಡಸ್ಟ್ರಿ ಕಡೆಯಿಂದ ಸೊ ನಿಮಗೆ ಒಂದು ಚಿಕ್ಕ ಗಿಫ್ಟ್ ಅಂತ ಹೇಳ್ಬೋದು. ಥ್ಯಾಂಕ್ ಯು ಸೋ ಮಚ್. ಒಟ್ನಲ್ಲಿ ನಿಮ್ ಪ್ರೆಸೆನ್ಸ್ ಅಂತೂ ತುಂಬಾ ಖುಷಿ ಕೊಡ್ತು ನಮ್ಮೆಲ್ಲರಿಗೂ ಅಂತ ಹೇಳ್ಬೋದು. ಥ್ಯಾಂಕ್ ಯು. ಅಂಡ್ ಇನ್ನೊಬ್ರ ಬಗ್ಗೆ ಮಾತಾಡ್ಬೇಕು ಅಂತಂದ್ರೆ ನಮ್ಮ ಕನ್ನಡ ಚಿತ್ರರಂಗದಲ್ಲಿ ಕ್ಯೂಟೆಸ್ಟ್ ಹೀರೋಯಿನ್ ರೀ ಇವರು ನಕ್ಕದ್ರೆ ಸಾಕು ಎಷ್ಟೋ ಜನ ಹುಡುಗರು ಬಿದ್ದೋಗ್ತಾರೆ. ಕರೆಕ್ಟಾ? ಓಕೆ ಶುಭಾ ಅವರೇ, ನೀವು ಏನ್ ಹೇಳಕ್ ಇಷ್ಟಪಡ್ತೀರಿ? ಅಂಡ್ ಥ್ಯಾಂಕ್ ಯು ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ. ಯೂಟ್ಯೂಬ್ ನಂದು ಐ ಥಿಂಕ್ ರಿಲೇಶನ್ಶಿಪ್ ತುಂಬಾ ಹಳೇದು. ಹೌದು, ನಾನು ತುಂಬಾ ದೊಡ್ಡದು ತುಂಬಾ ಏನು ನನ್ನ ಫಸ್ಟ್ ಸಿನಿಮಾನ ಹಿಡಿದು ಏನೇ ಲೈಫ್ಗಳಾಗ್ಲಿ ಎಲ್ಲಾನು ಎಸ್ಪೆಷಲಿ ನಾವು ಎಂಥ ಮೂಡಲ್ಲಿ ಇರಲಿ, ನಾವು ಏನೇ ಆಗಿರ್ಲಿ, ನಾವು ಬಂದು ಕೂತಾಗ ನಿಮ್ಮ ಜೊತೆ ಲೈವಲ್ಲಿ ನಮ್ಮನ್ನ ನಗಿಸ್ತೀರಾ, ನಮ್ಮನ್ನ ಇದು ಮಾಡ್ತೀರಾ, ನಮ್ಮ ಸಾಂಗ್ಸ್ನ ಹೊಗಳ್ತೀರಾ. ಜೊತೆ ಹೇಳ್ದಂಗೆ ನಿಜವಾಗ್ಲೂ, ಯಾಕಂದ್ರೆ ನಮಗೆ ಸಾಂಗ್ಸ್ ಇಸ್ ದ ಮೇನ್ ಥಿಂಗ್. ಅದನ್ನ ಫಸ್ಟ್ ಆಡಿಯನ್ಸ್ಗೆ ತರೋದು ನೀವು. ಅದನ್ನ ಹೊಗಳಿ ಅದನ್ನೆಲ್ಲ ಕ್ವಶನ್ ಮಾಡಿ ಆಡಿಯನ್ಸ್ಗೆ ಕೊಡ್ತೀರಾ. ಐ ಥಿಂಕ್ ದಟ್ಸ್ ಅ ಗ್ರೇಟ್ ಜಾಬ್. ಆಮೇಲೆ ನೀವೆಲ್ಲ ಯು ಡೂ ವೆರಿ ಗುಡ್ ಜಾಬ್. ಅಷ್ಟು ಸಿಂಪಲ್ ಅಲ್ಲ ಅದು, ನಮಗಾಗಲ್ಲ ಅದು. ನಾವ್ ಹೇಳ್ಕೊಟ್ಟದ್ನ ಡೈಲಾಗ್ ಹೇಳ್ತೀವಿ ಹೊತ್ತು ಆನ್ ದ ಸ್ಪಾಟ್ ಮಾಡಕ್ ತುಂಬಾ ಕಷ್ಟ. ಅದೆಲ್ಲ ನೀವೆಲ್ಲ ಮಾಡ್ತೀರಾ. ಅಟ್ ದ ಸೇಮ್ ಟೈಮ್ ಅಷ್ಟು ಚೆನ್ನಾಗಿ ಮುದ್ದಾಗಿ ಡಾನ್ಸ್ ಮಾಡಿದ್ರಿ. ಅಂಡ್ ಆಲ್ ಆಫ್ ಯು ಆರ್ ಮೈ ಫೇವ್ರೆಟ್ಸ್. ಅಂಡ್ ಇಟ್ ಇಸ್ ಮೈ ಪ್ಲೆಜರ್ ಅಂಡ್ ಆನರ್ ಇಲ್ಲಿ ಬಂದು ನಿಮ್ ಜೊತೆ ಇರೋದು. ವೆರಿ ಸ್ವೀಟ್, ಥ್ಯಾಂಕ್ ಯು ಸೋ ಮಚ್. ಇವತ್ತಿನ ನಮ್ಮ ಮತ್ತೊಬ್ರು ಅತಿಥಿ ಬಗ್ಗೆ ಮಾತಾಡ್ಬೇಕು. ತ್ರಿಭುವನ್ ಮಾಸ್ಟರ್ ಅವರು. ಮಾಸ್ಟರ್, ನೀವು ಒಟ್ಟ ನಮ್ ಎಲ್ಲಾ ಡಾನ್ಸಸ್ಗೂ ನಿಮ್ಮನ್ನ ನೋಡಿದ ತಕ್ಷಣ ನಮ್ಮದಾಗ್ಲಿ. ಮಾಸ್ಟರ್, ರಿಹರ್ಸಲ್ ಅಲ್ಲಿ ಎಷ್ಟು ಚೆನ್ನಾಗಿ ಮಾಡ್ತಿದ್ವಿ ಅಂತಂದ್ರೆ ಇಲ್ಲಿ ಇನ್ನೇನು ರೆಕಾರ್ಡಿಂಗ್ ಶುರು ಆಗುತ್ತೆ ಅಂತ ತಕ್ಷಣ ಭಯ ಆಗುತ್ತೆ. ಅದು ನರ್ವಸ್ ಆಗಿದ್ದೀರಾ ಅನ್ನೋದು ಗೊತ್ತಾಯ್ತು. ನಾನು ಮೇಡಮ್ ಆಮೇಲೆ ಅಜಿತ್ ಅವ್ರು ಮಾತಾಡ್ಕೊಂಡ್ವಿ. ಅದಕ್ಕೋಸ್ಕರನೇ ಇಬ್ಬರನ್ನ ಸೆಲೆಕ್ಟ್ ಮಾಡಿ ಅಂದಾಗ ಇಲ್ಲ ಅವ್ರನ್ನ ಚೂರು ಫ್ರೀ ಆಗ್ಬಿಡೋಣ, ಸೊ 3 ಟೀಮ್ ನ ಸೆಲೆಕ್ಟ್ ಮಾಡೋಣ ಅಂತ ಹೇಳಿ 3 ಟೀಮ್ ನ ಸೆಲೆಕ್ಟ್ ಮಾಡಿ ಫೈನಲ್ಸ್ ಗೆ ಇದ್ ಮಾಡಿದ್ವಿ. ಸೊ ಇವತ್ತು ಐ ಆಮ್ ಹಿಯರ್ ಅಂಡ್ ಐ ಆಮ್ ವೆರಿ ಪ್ರೌಡ್. ಯಾಕೆಂದ್ರೆ ನಾವು ಆಸ್ ಎ ಕೊರಿಯೋಗ್ರಾಫರ್ ನಾನ್ ಫೀಲ್ ಮಾಡೋದೇನು ಅಂದ್ರೆ ನಾನ್ ತೆಗೆದಿರೋ ಸಾಂಗ್ ಫಸ್ಟ್ ಮ್ಯೂಸಿಕ್ ಚಾನಲ್ ಅಂತ ಬರುತ್ತೆ. ಸೊ ಬಿಫೋರ್ ಕಮಿಂಗ್ ಟು ದ ಸ್ಕ್ರೀನ್ ಇಟ್ ಈಸ್ ಕಮಿಂಗ್ ಆನ್ ದ ಮ್ಯೂಸಿಕ್ ಚಾನಲ್ ಯೂಟ್ಯೂಬ್. ಸೊ I am very happy and I am very thankful to YouTube Music Channel, and it is the 7th anniversary. So be going, all the best for YouTube Music. Thank you. ಹಾಗೆ ವೀಕ್ಷಕರೇ, ನಾನು ಮತ್ತೊಬ್ರ ಬಗ್ಗೆ ಮಾತನಾಡಬೇಕು. ಜೆನೆಸಿಸ್ ಟೀಮ್ ಬಗ್ಗೆ ಈಗಾಗಲೇ ನಿಮ್ಮೆಲ್ಲರಿಗೂ ಗೊತ್ತಾಗಿರುತ್ತೆ. ಪಾಪ ನಮಗೋಸ್ಕರ ಎಷ್ಟೆಲ್ಲ ಕಷ್ಟಪಟ್ಟಿದ್ರು. ಅಂಡ್ ಜೆನೆಸಿಸ್ ನ ಮುಖಂಡರಾದಂತಹ ಪ್ರವೀಣ್ ಕುಮಾರ್ ಅವರು ನಮ್ಮ ಜೊತೆ ಇದ್ದಾರೆ. ಸರ್ ನಮಸ್ಕಾರ, ಹೇಳಿ ನಿಮ್ಗೆ ಹೇಗೆ ಅನ್ನಿಸ್ತು? It's a very nice program. First time associated to Udaya Music, and always watch the movies and the songs, maximum Udaya Music only. Tumba kushi aitu, and I would like to wish you many more years to keep on going. Wish you all the best Udaya Music and all the participants. Thank you so much. ಹೌದು ವೀಕ್ಷಕರೇ, ಉದಯ ಮ್ಯೂಸಿಕ್ ಹಾಗೂ ಜೆನೆಸಿಸ್ ತಂಡದಿಂದ ನಮ್ಮ ಎಲ್ಲ ಸ್ವೀಟ್ ಗೆಸ್ಟ್ ಗೆ ಒಂದು ನೆನಪಿನ ಕಾಣಿಕೆಯನ್ನು ಕೊಡ್ತಾ ಇದೀವಿ. ತ್ರಿಭುವನ್ ಮಾಸ್ಟರ್ಗೆ ಮತ್ತೊಮ್ಮೆ ಅಂತ ಹೇಳ್ತಾ, ಅಂಡ್ ಇನ್ನೊಬ್ರು ಇವ್ರು ನಮ್ಗೆ ಡಾನ್ಸ್ ಕೊರಿಯೋಗ್ರಾಫ್ ಮಾಡಿದ್ರು. ರವಿ ಕಲ್ಯಾಣ್ ಅವರೇ, ಹೇಗ ಅನ್ನಿಸ್ತು? ನಮ್ಮೆಲ್ಲರನ್ನ ಪಾಪ ಇಷ್ಟೊಂದು ಚೆನ್ನಾಗಿ ನಿಭಾಯಿಸಿದ್ರಿ. I felt very happy because it's the first time I'm teaching you all. So ನಾನು ನಿಮ್ಮನ್ನೆಲ್ಲ ಯೂಟ್ಯೂಬ್ ನೋಡ್ತಿದ್ದೆ. This is the first time I saw it in front of us. Okay? It was very good. I'm really happy for you. ಕಷ್ಟಪಡ್ರಲ್ಲ? ಇಲ್ಲ, ಕಷ್ಟಪಡಿಸಿದ್ರು. It was amazing job. Thank you so much. ಹಲೋ, ಈಗ ನಮ್ಮೆಲ್ಲ ಡಾನ್ಸರ್ಗೆ
ನಾನು ಥ್ಯಾಂಕ್ಸ್ ಹೇಳ್ಬೇಕು. ಪಾಪ ಎಷ್ಟೆಲ್ಲ ಕಷ್ಟಪಟ್ರು, ಎಷ್ಟು